ಮನೆ ತಗೊಂಡು ಸಾಲಗಾರನಾದೆ, ಮನೆ ಲೋನ್ ಬೇಗ ತೀರಿಸುವುದು ಹೇಗೆ? ಹೌದು. ನಾವು ಮನೆ ಕಟ್ಟಬೇಕಂದ್ರೆ ಅದು ಮನೆ ತೊಗೊಬೇಕಂತಂದರೆ ಫುಲ್ ಕ್ಯಾಶಿಕ್ಕಂತೂ ತೊಗೊಳಲ್ಲ, ಯಾವುದಾದ್ರೂ ಒಂದು ಲೋನ್ ಮುಖಾಂತರನೇ ತೊಗೊತೀವಿ, ಲೋನ್ ಮಾಡಿನೇ ತೊಗೊತೀವಿ, ಕರೆಕ್ಟ್ ಅಲ್ವಾ? ಆ ರೀತಿ ತಗೊಂಡು ಎಷ್ಟು ಬಡ್ಡಿ ಕಟ್ತೀವಿ, ಎಷ್ಟು ಇಂಟ್ರೆಸ್ಟ್, ಎಷ್ಟು ವರ್ಷ ನಾವು ಬಡ್ಡಿ ಕಟ್ತಾನೇ ಇರ್ತೀವಿ ಬ್ಯಾಂಕಿಗೆ, ಮತ್ತು ಅದನ್ನ ಬಡ್ಡಿ ಬೇಗ ತೀರಿಸೋದು ಹೆಂಗೆ ಲೋನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಹೊತ್ಕೊಳ್ಳಿ, ಆಲ್ ಅಂತ ಕ್ಲಿಕ್ ಮಾಡಿಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮನೆ ತೊಗೊಬೇಕು, ನಮ್ಮನಂತ ವಯಸ್ಸಲ್ಲಿರೋರು ಮನೆ ತೊಗೊಬೇಕು ಅಂದರೆ ನಾವು ಇಷ್ಟಪಟ್ಟು ತೊಗೊತೀವಾ? ಇಷ್ಟಪಟ್ಟು ತೊಗೊಬೋದು. ಬಟ್ ತಂದೆ ತಾಯಿ ಏನಂತಾರೆ, ನನ್ನ ಮಗ ಒಂದು ಮನೆ ತೊಗೊಂಡ್ಬಿಡ್ಬೇಕು ಅಂತಾರೆ. ಆವಾಗ ಅವ್ರಿಗೊಂದು ಗೌರವ, ಅಪ್ಪ ನನ್ನ ಮಗ ಮನೆ ತೊಗೊಂಬಿಟ್ಟ, ಸ್ವಂತ ಮನೆ ತೊಗೊಂಬಿಟ್ಟ, ಕೆಲಸಕ್ಕೆ ಹೋಗಿ ಅಂತ ಗೌರವ ಇರ್ಬೋದು. ಬಟ್ ಅದೇ ನಮಗೆ ಅದು ನಮ್ಗೆ ಗೌರವ ಇದೆಯೋ ಇಲ್ಲೋ, ಬಟ್ ನಮ್ಮ ಶಕ್ತಿ ಏನು ಅಂತ ನಮ್ಗೆ ಗೊತ್ತಿರುತ್ತಲ್ವಾ? ನಮ್ಗೆ ಆ ದುಡ್ಡಿಂದ ಮನೆ ತೊಗೊಳಕ್ಕಾಗುತ್ತಾ, ಎಷ್ಟು ಲೋನ್ ಮಾಡಬೇಕಾಗುತ್ತೆ ಅಂತೆಲ್ಲ ಯೋಚನೆ ಮಾಡ್ತೀವಲ್ಲ. ಬಟ್ ಪೇರೆಂಟ್ಸ್ಗೆ ಹಂಗಲ್ಲ, ಅವ್ರಿಗೆ ಮನೆ ತೊಗೊಂಡ್ಬಿಡ್ಬೇಕು, ನನ್ನ ಮಗ ಒಂದು ಸ್ವಂತ ಮನೆಯಲ್ಲಿರಬೇಕು, ನಾವು ಎಲ್ಲರ ಹತ್ರನೂ ಹೇಳ್ಕೊಬೇಕು ನನ್ನ ಮಗ ಮನೆ ತೊಗೊಂಬಿಟ್ಟ ಅಂತ ಹೇಳ್ಕೊಬೇಕು. ಬಟ್ ಆ ಕಷ್ಟ, ಆ ಲೋನ್ ಕಟ್ತಾರಲ್ಲ ಕೆಲ್ಸಕ್ಕೆ ಹೋಗಿ, ಅವ್ನಿಗೆ ಮಾತ್ರ ಗೊತ್ತಿರುತ್ತೆ. ನೋಡೋಣ ಎಷ್ಟು ತೊಗೊಂಡ್ರೆ ಎಷ್ಟು ಬಡ್ಡಿ ಆಗುತ್ತೆ, ಹೆಂಗೆ ಬೇಗ ಸಾಲ ತೀರಿಸ್ಬೋದು ಅಂತ ಒಂದು ಐಡಿಯಾ ಆದರೂ ಸಿಗುತ್ತೆ ನಮಗೆ ಇದರಲ್ಲಿ ವಿಡಿಯೋದಿಂದ. ಇವಾಗ ಉದಾಹರಣೆಗೆ ಒಂದು ಮನೆ ತೊಗೋಬೇಕು, ಫ್ಲಾಟ್ ತೊಗೊಬೇಕು, ಬೆಂಗಳೂರಿಂದ ಫ್ಲಾಟ್ ತೊಗೊಬೇಕು, ಒಂದು ಮನೆ ಕಟ್ಟಬೇಕು ಅಂತಂದರೆ ಸುಮಾರು ಒಂದು 50ರಿಂದ 60 ಲಕ್ಷ ಆದರೂ ಆಗುತ್ತಾ? ಎಕ್ಸಾಂಪಲ್ ಇಟ್ಕೊಳ್ಳಿ, ಇವಾಗ ಒಂದು 10 ಲಕ್ಷ ಡೌನ್ ಪೇಮೆಂಟ್ ಕಟ್ಟಿಬಿಟ್ಟು ಒಂದು 50 ಲಕ್ಷ ಲೋನ್ ಮಾಡ್ತಾನೆ, ಒಂದು 20 ವರ್ಷ ಟೆನ್ಯೂರ್ ಹಾಕೊಂತಾನೆ, 20 ವರ್ಷ ಲೋನ್ ಕಟ್ಟೋ ಥರ ಮಾಡ್ಕೊತಾನೆ. ಒಂದು 9% ಹೋಮ್ ಲೋನ್ 8.5%, 9% ವರ್ಷಕ್ಕೆ ಬಡ್ಡಿ ಬೀಳುತ್ತೆ. ಅವಾಗ ಅವ್ನು EMI ಎಷ್ಟು ಬರುತ್ತೆ, ತಿಂಗಳಿಗೆ ಎಷ್ಟು ಕಟ್ಟಬೇಕು ಅಂತಂದರೆ 44,000 ಒಂದು ತಿಂಗಳಿಗೆ EMI ಬರುತ್ತೆ. ತಿಂಗಳು ಇಷ್ಟು EMI ಕಟ್ಟಬೇಕು ಹೋಮ್ ಲೋನ್ಗೋಸ್ಕರ. ಅದರಲ್ಲಿ ಇನ್ನೊಂದು ಪ್ರಾಬ್ಲಮ್ಮು, ನಿಮಗೆ ಮನೆ ಇಲ್ಲ ಅಂತ ಹೇಳಿದ್ರೆ ಮದುವೆನೂ ಆಗಲ್ಲ. ಹ್ಞೂ ರೀ, ಸಿಟಿಯಲ್ಲಿ ಹಂಗೆ ನಮ್ಗೆ ಎಷ್ಟು ಒಂದು ಹೆಣ್ಣು ಹುಡುಕ್ಬೇಕು ಅಂದರೆ ಅಷ್ಟು ಕಷ್ಟ. ಎಷ್ಟಪ್ಪ ಸ್ಯಾಲ್ರಿ, 1 ಲಕ್ಷ ಇದೆಯಾ, 2 ಲಕ್ಷ ಇದೆಯಾ, ಹೋಗಿ ಸ್ವಂತ ಮನೆ ಆದರೂ ಇದೆಯಾ, ನಾನು ಹೆಣ್ಣು ಕೊಡ್ತೀನಿ ಅಂತಾರೆ. ಇಲ್ಲ, ನೀವು ಸ್ವಂತ ಮನೆ ಇಲ್ಲ ಅಂದರೆ ನಿಮಗೆ ಹೆಣ್ಣು ಕೊಡಲ್ಲ ಅಂತ ಹೇಳ್ತಾರೆ. ಆ ಪರಿಸ್ಥಿತಿಯಲ್ಲಿದೆ ಇವಾಗಿನ ಜನ್ರೇಷನ್. ಓಕೆನಾ? ನಿಮ್ಗೆ ಮನೆ ಇದೆಯಾ, ಗೌರ್ಮೆಂಟ್ ಕೆಲಸನ, 1 ಲಕ್ಷ ಸಂಬಳನ, ಪ್ರೈವೇಟ್ ಕೆಲಸ 1 ಲಕ್ಷ 2 ಲಕ್ಷ ಸಂಬಳ ಇದೆಯಾ, ಸೆಟ್ಲ್ ಆಗ್ಬಿಟ್ಟಿದ್ಯಾ ನೀನು? ನಮ್ಗೆ ಎಲ್ಲಿ ಸೆಟ್ಲ್ ಆಗುತ್ತೆ? 28-30 ವರ್ಷಕ್ಕೆ ಎಲ್ಲಿ ಸೆಟ್ಲ್ ಆಗುತ್ತೆ, ಸೆಟ್ಲ್ ಮಾಡೋಕ್ಕಾಗುತ್ತೆ, ಎಲ್ಲಿ ಮನೆ ಕಟ್ಟೋಕ್ಕಾಗುತ್ತೆ? ಬಟ್ ಈ ರೀತಿ ಕಂಡೀಷನ್ಸ್ಗಳಿದೆ. ಇವಾಗ ಈ 50 ಲಕ್ಷ ಲೋನ್ನ 20 ವರ್ಷ ಹಾಕ್ಕೊಂಡ್ರೆ ನಾವು ಎಷ್ಟು ಬಡ್ಡಿ ಕಟ್ಟಿರ್ತೀವಿ ಗೊತ್ತಾ? 20 ವರ್ಷಕ್ಕೆ ಈ 50 ಲಕ್ಷ ಬಡ್ಡಿ, 50 ಲಕ್ಷ ತೊಗೊಂಡಿರೋದಕ್ಕೆ, ಲೋನ್ ತೊಗೊಂಡಿರೋದಕ್ಕೆ 20 ವರ್ಷಕ್ಕೆ 58 ಲಕ್ಷನೇ ಬಡ್ಡಿ ಮಾತ್ರನೇ ಕಟ್ಟಿರ್ತೀವಿ ನಾವು. ಅಸಲು 50 ಲಕ್ಷ, ಎರಡು ಸೇರಿದ್ರೆ 1 ಕೋಟಿ ಹತ್ರ ನಾವು ಕಟ್ಟಿರ್ತೀವಿ. ನಾವು ಒಂದು 50 ಲಕ್ಷಕ್ಕೆ ಲೋನ್ ತೊಗೊಂಡಿರೋದು, ನಾವು ಕಟ್ಟಿರೋದು 1 ಕೋಟಿ ಅಷ್ಟು ಕಟ್ಟಿರ್ತೀವಿ. ಅಂದರೆ 58 ಲಕ್ಷ ಅಷ್ಟು ಬಡ್ಡಿನೇ ಕಟ್ಟಿರ್ತೀವಿ. 30 ವರ್ಷ, 30 ವರ್ಷ ಇದ್ದಾಗ ಲೋನ್ ತೊಗೊತೀನಿ, 20 ವರ್ಷಕ್ಕೆ ಲೋನ್ ತೊಗೊತೀನಿ. ಈ ಲೋನ್ ತೀರೋಷ್ಟರಲ್ಲೇ ನನಗೆ 50 ವರ್ಷ ಆಗ್ಬಿಡುತ್ತೆ. ಅಂದರೆ ನನ್ನ ಲೈಫು, ಮುಕ್ಕಾಲು ಭಾಗ ಲೈಫು ಬ್ಯಾಂಕ್ ಲೋನ್ ತೀರ್ಸೋದ್ರಲ್ಲೇ ಮುಗಿದೋಗುತ್ತೆ. ಕರೆಕ್ಟ್ ಅಲ್ವಾ? ಅದಕ್ಕೆ ಹೆಂಗೆ ನಾವು ಓವರ್ಕಮ್ ಮಾಡೋದು, ಮತ್ತು EMI ಬೇಗ ಹೆಂಗೆ ನಮ್ಮ ಸಾಲನ ತೀರಿಸ್ಕೊಳೋದು ಅಂತ ನೋಡೋಣ. ಇವಾಗ ನಮ್ಗೆ EMI ಎಷ್ಟು ಬರುತ್ತೆ? ನಾರ್ಮಲ್ ಇವಾಗ 44,900 ಬರುತ್ತೆ EMI, ನಾರ್ಮಲ್ EMI ಅಂದರೆ ಇದಕ್ಕೆ. ಅದಕ್ಕೆ ಒಂದು 5,000 ರೂಪಾಯಿ ನಾವು ಜಾಸ್ತಿ ಕಟ್ತಾ ಇದೆ ತಿಂಗಳಿಗೆ, ನಮ್ಗೆ ಅವಾಗ EMI 49,000 ಚಿಲ್ಲರೆ ಬರುತ್ತೆ EMI. ಈ ರೀತಿ ಮಾಡೋದ್ರಿಂದ ಒಂದು 5,000 ರೂಪಾಯಿ ಜಾಸ್ತಿ ಕಟ್ಟೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ 20 ವರ್ಷದಲ್ಲಿ ಮುಗಿಬೇಕಂತ ಸಾಲ 16 ವರ್ಷ, 16.25 ವರ್ಷದಲ್ಲೇ ಮುಗಿದೋಗುತ್ತೆ. ನೀವು ಎಷ್ಟು ಉಳಿಸ್ತೀರಾ ಗೊತ್ತಾ ಬಡ್ಡಿ ಕಟ್ಟೋದು? ನೋಡಿ, ಇಲ್ಲಿ 58 ಲಕ್ಷ ಬಡ್ಡಿ ಕಟ್ತಾ ಇದ್ದೀರಾ, ಇಲ್ಲಿ ನೋಡಿ 51 ಲಕ್ಷ ಬಡ್ಡಿ ಕಟ್ತಾ ಇದ್ದೀರಾ. ಟೋಟಲ್ ನಿಮಗೆ 7 ಲಕ್ಷ ಅಷ್ಟು ಬಡ್ಡಿ ಉಳ್ಕೊಂತು. ತಿಂಗಳು 5,000 ಕಟ್ಟೋದ್ರಿಂದ 7 ಲಕ್ಷ ಬಡ್ಡಿನೇ ಉಳ್ಕೊಂತು. ಅರ್ಥ ಆಯ್ತಲ್ಲ? ನೀವು ಒಂದು ಸ್ಮಾಲ್ ಅಮೌಂಟ್ ನೀವು ಜಾಸ್ತಿ ಕಟ್ತಾ ಹೋದ್ರೆ ಬಡ್ಡಿ ಕಮ್ಮಿ ಆಗುತ್ತೆ, ವರ್ಷನೂ ಕಮ್ಮಿ ಆಗುತ್ತೆ. ಅರ್ಥ ಆಯ್ತಲ್ಲ? ಅದಕ್ಕೆ ಪ್ರೀ ಪೇಮೆಂಟು ಮಾಡ್ಬೋದು ನೀವು. ಇವಾಗ ಯಾವುದೋ ಒಂದು ಬೋನಸ್ ಸಿಕ್ತು, ಇನ್ಸೆಂಟಿವ್ ಸಿಕ್ತು, ಪ್ರಮೋಷನ್ ಆಯಿತು, ಏನಾದರೂ ನಿಮಗೆ ಸ್ಯಾಲ್ರಿ ಹೈಕ್ ಆಯಿತು, 1 ಲಕ್ಷನೋ 50,000ನೋ ಅವಾಗ ಕಟ್ಟಿಬಿಟ್ರೆ ನೀವು 20 ವರ್ಷದಲ್ಲಿ ತೀರ್ಸೋದು 16 ವರ್ಷಕ್ಕೆ ಬರುತ್ತೆ. ಈ 5,000 ರೂಪಾಯಿ ಜಾಸ್ತಿ ಕಟ್ಟೋದು ತಿಂಗಳು. ಮತ್ತು ಈ ರೀತಿ ಪಾರ್ಟ್ ಪೇಮೆಂಟ್ ಏನಾದರೂ 5,000ನೋ 50,000ನೋ 1 ಲಕ್ಷನೋ ಪಾರ್ಟ್ ಪೇಮೆಂಟ್ ಏನಾದರೂ 1-2-3 ವರ್ಷಕ್ಕೆ ಬಿಟ್ಟು ಮಾಡಿದ್ರೆ ನೀವು 14-13 ವರ್ಷದಲ್ಲೇ ನೀವು ನಿಮ್ಮ ಲೋನ್ನ ತೀರಿಸ್ಕೊಬಿಡ್ಬೋದು. ಹೈ ಇಂಟ್ರೆಸ್ಟ್ ರೇಟ್ಸ್ ಇರೋ ಲೋನ್ಗಳನ್ನ ಫಸ್ಟ್ ತೀರಿಸ್ಕೊಬಿಡಿ. ಏನಂತ ಹೇಳಿದ್ರೆ, ನಿಮ್ಮ ಕ್ರೆಡಿಟ್ ಕಾರ್ಡ್ ಇರುತ್ತೆ, ಅಂದರೆ ನಮ್ಮ ದಿನ ಕಮಿಟ್ಮೆಂಟ್ಗೆ ಇರೋ ಕಮಿಟ್ಮೆಂಟ್ಸ್ಗಳಿಗೆ ನಾವು ಈ ಲೋನ್ ತೀರ್ಸಕ್ಕೆ ಹೋಗಿ ಇನ್ನೊಂದು ಲೋನ್ ಮಾಡ್ಕೊಂಡಿರ್ತೀವಿ, ಪರ್ಸನಲ್ ಲೋನ್ ಮಾಡ್ಕೊಂಡಿರ್ತೀವಿ, ಏನೋ ಗೋಚರ ಮಾಡ್ಕೊಂಡಿರ್ತೀವಿ. ನೀವು ಫಸ್ಟ್ ಏನು ಮಾಡಬೇಕು ಅಂತಂದರೆ, ಯಾವುದು ಜಾಸ್ತಿ ಬಡ್ಡಿ ತಿಂತಾ ಇದೆ ಆ ಲೋನ್ನ ಬೇಗ ತೀರಿಸ್ಬಿಡಿ. ಪರ್ಸನಲ್ ಲೋನ್ ತೀರಿಸ್ಬಿಡಿ. ಕ್ರೆಡಿಟ್ ಕಾರ್ಡ್ ಇದೆ, ಕ್ರೆಡಿಟ್ ಕಾರ್ಡ್ ಲೋನ್ ತೀರಿಸ್ಬಿಡಿ. ಆವಾಗಲೇ ಅದೇ ಜಾಸ್ತಿ ಬಡ್ಡಿ ತಿನ್ನೋದು, ಅದೇ ಪರ್ಸನಲ್ ಲೋನು, ಕ್ರೆಡಿಟ್ ಕಾರ್ಡು, ಅದೇ ಜಾಸ್ತಿ ಬಡ್ಡಿ ತಗೊಳೋದು. ಇವಾಗ ಮತ್ತೆ ಇನ್ನೊಂದು ಆಪ್ಷನ್ ಮಾಡ್ಬೋದು, ಲೋನ್ ಟ್ರಾನ್ಸ್ಫರ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್, ನೀವು 9% ಇರೋ ಬ್ಯಾಂಕಲ್ಲಿ ಲೋನ್ ತೊಗೊಂಡಿರ್ತೀರಾ ಅಂತ ಅನ್ಕೊಳ್ಳಿ. ಯಾವುದೋ ಒಂದು ಬ್ಯಾಂಕಲ್ಲಿ ನೀವು 7%, 8%ಗೆ ಒಂದು ವರ್ಷಕ್ಕೆ ಬಡ್ಡಿ ಕೊಡ್ತೀನಿ ಅಂತ ಹೇಳಿದ್ರೆ, ಈ ಬ್ಯಾಂಕಿಂದ ಈ ಬ್ಯಾಂಕ್ಗೆ ಆ ಲೋನ್ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ಅವಾಗ ನಿಮಗೆ ಬಡ್ಡಿ ಆದರೂ ಕಮ್ಮಿ ಆಗುತ್ತೆ. ಪ್ರೈವೇಟ್ ಬ್ಯಾಂಕಲ್ಲಿ ಬಡ್ಡಿ ಜಾಸ್ತಿ ಇರುತ್ತೆ, ಗೌರ್ಮೆಂಟ್ ಬ್ಯಾಂಕಲ್ಲಿ ಬಡ್ಡಿ ಕಮ್ಮಿ ಇರುತ್ತೆ. ಅದರಿಂದ ನೀವು ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಕಟ್ಟೋ ಟೆನ್ಯೂರ್ ಅಂದರೆ ವರ್ಷ 20 ವರ್ಷ ಕಟ್ಟೋದು ಇನ್ನೂ ಕಮ್ಮಿನೇ ಆಗುತ್ತೆ. ಅವಾಯ್ಡ್ ಅನ್ನೆಸೆಸರಿ ಎಕ್ಸ್ಪೆನ್ಸಸ್. ಏನು ಅವ್ರು ಟ್ರಿಪ್ ಹೋಗೋದು, ಮತ್ತು ಐಫೋನ್ ತೊಗೊಳೋದು, ನಾವು ಸುಮಾರು ಶೋಕಿಗಳು ಮಾಡೋದು, ಇದನ್ನ
ಇದನ್ನ ಕಮ್ಮಿ ಮಾಡ್ಕೊಬೇಕಾಗುತ್ತೆ ನಿಮ್ಮ ಸಾಲ ಬೇಗ ತೀರಬೇಕು ಅಂತಂದರೆ. ಅವಾಯ್ಡ್ ನ್ಯೂ ಲೋನ್ಸ್ ಅಂದರೆ ಇವಾಗ ಈ ಶೋಕಿ ಕಾಸ್ಟ್ಲಿ ಐಫೋನ್ ತೊಗೊಳೋದು ಮತ್ತು ಟ್ರಿಪ್ ಹೋಗೋದು, ಸಾಲ ಮಾಡಿ ಟ್ರಿಪ್ ಹೋಗೋರು ಇದ್ದಾರೆ ಈ ಕಾಲದಲ್ಲಿ. EMI ಅದಕ್ಕೂ ಬಂದಿದೆ, ಟ್ರಾವೆಲಿಂಗ್ EMI ಅಂತೇಳಿ ಬಂದುಬಿಟ್ಟಿದೆ. ಇದೆಲ್ಲ ಬಿಡಬೇಡಿ, ಓಕೆನಾ. ಸೊ ಡೆಬಿಟ್ ಫ್ರೀ ಫಸ್ಟ್ ನೀವು ಸಾಲದಿಂದ ಮುಕ್ತಿ ಆವಾಗಲೇ ನಮಗೋಸ್ಕರ ಲಿವಿಂಗ್ ಫಾರ್ ಅಸ್ ನಾಟ್ ಫಾರ್ ಬ್ಯಾಂಕ್, ನಮಗೋಸ್ಕರ ನಾವು ಬದುಕ್ತೀವಿ, ಇಲ್ಲಾಂದರೆ ನಾವು ಬ್ಯಾಂಕ್ಗೋಸ್ಕರನೇ ಬದುಕೊಂಡು ಕೂತ್ಕೊಂಡ್ಬಿಡ್ತೀವಿ. ಯಾವುದೇ ಸಾಲ ತೊಗೊಂಡಿದ್ರೆ ಬೇರೆ ತೀರಿಸ್ಬಿಡಿ. ಸೊ ಡೆಬಿಟ್ ಫ್ರೀ ಆಗಿ. ಸೊ ಫ್ರೆಂಡ್ಸ್, ಈ ಕೊಟ್ಟಿರೋ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.